ನಮಸ್ಕಾರ ವೀಕ್ಷಕರೇ, BNN ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಶಾಖ ದೇವೇಂದ್ರ ಕುಮಾರ್. ಒಳ ಮೀಸಲಾತಿ ಹೆಸರಿನಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಹಾಗೂ ಅಪ್ರಾಯೋಗಿಕ ಮೀಸಲಾತಿ ವರ್ಗೀಕರಣವನ್ನು ಕೈಬಿಡುವಂತೆ ಒತ್ತಾಯಿಸಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ತಾಲೂಕು ಘಟಕದ ವತಿಯಿಂದ ಬಸವಕಲ್ಯಾಣ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇತ್ತೀಚಿನ ನೇಮಕಾತಿಗಳಲ್ಲಿ ಕೆಲವು ಸಮುದಾಯಗಳಿಗೆ ಶೂನ್ಯ ಹುದ್ದೆ ಹಂಚಿಕೆಯಾಗಿರುವುದನ್ನು ಒಕ್ಕೂಟ ತೀವ್ರವಾಗಿ ಖಂಡಿಸಿದೆ. ಮುಂಚಿತ ನಿತ್ತು ನಮಗೆ ರಿಸರ್ವೇಷನ್ ಅಲ್ಲಿ ಅದೇ ಥರ ನಮಗೆ ಹಿಂದಿನ ಹಕ್ಕಿದೆ, ಅದೇ ಹಕ್ಕು ಕೊಡ್ಬೇಕಂತ ತಿಳ್ಕೊಂಡು ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೆವು. ಮತ್ತು ಈ ಪ್ರವರ್ಗ ಸಿ ಅಲ್ಲಿ ನಾವು ಬಂಜಾರ, ಕೋರ್ವಿ, ಕೊರಮ, ಕೊರಚ ಮತ್ತು ಭೋವಿ ಸಮಾಜದ ಎಲ್ಲ ಸಮಾಜದವ್ರು ಇಲ್ಲೇ ಇವತ್ತು ಒಗ್ಗಟ್ಟಾಗಿ ಸೇರ್ಕೊಂಡಿದ್ದೇವೆ. ನಾವು ವಿಶೇಷವಾಗಿ ಈ ನಮ್ಮ ಪ್ರವರ್ಗ ಸಿ ಅಲ್ಲಿ ತೆಗೆದು ನಮಗೆ ಹಿಂದೆ ನಿಂತು ರಿಸರ್ವೇಷನ್ ಅಲ್ಲಿ ಅದೇ ನಮ್ಮ ಹಕ್ಕನ್ನು ನಮಗೆ ಕೊಡಬೇಕು. ರಾಜ್ಯ ಸರ್ಕಾರದ ಇತ್ತೀಚಿನ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪರಿಶಿಷ್ಟ ಜಾತಿಗಳ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಗುಂಪಿಗೆ ಘೋರ ಅನ್ಯಾಯವಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ವಿಶೇಷವಾಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ಆರೋಗ್ಯ ವಿಶ್ವವಿದ್ಯಾಲಯ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಆರೋಗ್ಯ ಇಲಾಖೆಯ ನೇಮಕಾತಿಗಳಲ್ಲಿ ಈ ವರ್ಗಗಳಿಗೆ ಶೂನ್ಯ ಹುದ್ದೆಗಳನ್ನು ಹಂಚಿಕೆ ಮಾಡುವ ಮೂಲಕ ಛಲವಾದಿ, ಬಂಜಾರ, ಭೋವಿ, ಕೋರಂ, ಕೋರಚ್ ಹಾಗೂ ಅಲಿಮಾರಿ ಸೂಕ್ಷ್ಮ ಜಾತಿಗಳನ್ನು ವಂಚಿಸಲಾಗಿದೆ ಎಂದು ದೂರಿದರು. ಒಳ ಮೀಸಲಾತಿಯನ್ನ ರದ್ದುಪಡಿಸಿ ಹಳೆ ಮೀಸಲಾತಿಯ ನಿಯಮಾನುಸಾರ ಏನದ ಈ ಒಂದು ನೇಮಕಾತಿ ಈಗಾಗಲೇ ಸರ್ಕಾರದವರು ಈ ಖಾಲಿ ಇರುವಂಥ ಹುದ್ದೆಗಳನ್ನು ನೇಮಕಾತಿ ಮಾಡ್ತಾ ಇದೆ. ದಯವಿಟ್ಟು ಸರ್ಕಾರಕ್ಕೆ ಗಮನಕ್ಕೆ ನಾವು ತರುವಂಥ ವಿಷಯವೇನೆಂದರೆ ಈ ಹಳೆ ಮೀಸಲಾತಿ ಅನುಸಾರ ನಿಯಮಾನುಸಾರ ಏನದ ಈ ಸಮಾಜದ ಮೇಲೆ ಅನ್ಯಾಯವಾಗದಂತೆ ಅವರನ್ನು ಕೂಡ ಈ ನೇಮಕಾತಿ ಒಂದು ಈ ಪ್ರಕ್ರಿಯೆಯಲ್ಲಿ ಅಳವಡಿಸಿ ನ್ಯಾಯ ಒದಗಿಸಿಕೊಡಬೇಕು. ಈಗಾಗಲೇ ಈ ಒಂದು ಬೃಹತ್ ಮೆರವಣಿಗೆ ಮುಖಾಂತರ, ಪ್ರತಿಭಟನೆ ಮುಖಾಂತರ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಲು ಬಯಸ್ತಾ ಇದ್ದೇವೆ. ಈ ಒಂದು ಸಮಾಜದ ಮೇಲೆ ಬಹಳ ಅನ್ಯಾಯ ಆಗ್ತಾ ಇದೆ. ದಯವಿಟ್ಟು ಸರ್ಕಾರ ಈ ಹೊಸ ಮೀಸಲಾತಿಯನ್ನು ರದ್ದುಪಡಿಸಬೇಕು. ಈ ಹೊಸ ಮೀಸಲಾತಿಯನ್ನು ರದ್ದುಪಡಿಸಿ ಹಳೆ ಮೀಸಲಾತಿಯ ಅನುಸಾರ ರೋಸ್ಟರ್ ಹಂಚಿಕೆ ಅನುಸಾರ ಏನದ ಆ ಒಂದು ನಿಯಮವನ್ನು ಕೈಗೊಳ್ಳಲು ಸರ್ಕಾರಕ್ಕೆ ನಾವು ಮನವಿ ಮಾಡುತ್ತಾ ಈ ಎಲ್ಲರ ಪರವಾಗಿ, ಎಲ್ಲ ಸಮಾಜದ ಪರವಾಗಿ ಮತ್ತೊಮ್ಮೆ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೇವೆ. ಹಳೆಯ ನಿಯಮಾನುಸಾರ ಏನದ ಮುಂದಿನ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕಂತ ಸರ್ಕಾರಕ್ಕೆ ಈ ಒಂದು ಮನವಿಯನ್ನು ಸಲ್ಲಿಸಲು ಬಯಸ್ತಾ ಇದ್ದೀವಿ. ಸಮುದಾಯಗಳ ತೀವ್ರ ಪ್ರತಿರೋಧದ ಹಿನ್ನೆಲೆಯಲ್ಲಿ ಸರ್ಕಾರವು ವರ್ಗೀಕರಣ ಬಿಟ್ಟು ಹಿಂದಿನ ನಿಯಮದಂತೆ ನೇಮಕಾತಿ ಅಧಿಸೂಚನೆ ಹೊರಡಿಸುವುದಾಗಿ ಘೋಷಿಸಿರುವುದನ್ನು ಒಕ್ಕೂಟ ಸ್ವಾಗತಿಸಿದೆ. ಆದರೆ ಈ ಘೋಷಣೆಯು ಕೇವಲ ಮಾತಿಗೆ ಸೀಮಿತವಾಗಬಾರದು ಎಂದು ಎಚ್ಚರಿಸಿದರು. ಸರ್ಕಾರವು ಕೂಡಲೇ ತನ್ನ ಘೋಷಣೆಯಂತೆ ಹಳೆಯ ನಿಯಮಾವಳಿಗಳ ಅನ್ವಯವೇ ನೇಮಕಾತಿ ಮತ್ತು ಶಿಕ್ಷಣ ಪ್ರವೇಶ ಪ್ರಕ್ರಿಯೆಗಳನ್ನು ತ್ವರಿತವಾಗಿ ಪ್ರಾರಂಭಿಸಬೇಕೆಂದು ಒಕ್ಕೂಟದ ಪದಾಧಿಕಾರಿಗಳು ಒತ್ತಾಯಿಸಿದರು. ಒಂದು ವೇಳೆ ವಿಳಂಬ ಧೋರಣೆ ಅನುಸರಿಸಿದರೆ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದರು. ಈ ಪ್ರತಿಭಟನೆಯಲ್ಲಿ ಅನಿಲ್ ಮಹಾರಾಜರು, ವಿಲಾಸ್ ಮಹಾರಾಜರು ಮತ್ತು ಬಂಜಾರ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಹೊನ್ನನಾಯ್ಕ್ ಸೇರಿದಂತೆ ಒಕ್ಕೂಟದ ತಾಲೂಕು ಘಟಕದ ನಾಯಕರು ಹಾಗೂ ವಿವಿಧ ಸಮುದಾಯಗಳ ಮುಖಂಡರು ಭಾಗಿಯಾಗಿದ್ದರು.